ಈರುಳ್ಳಿ ಟೊಮೆಟೊ ಹಾಕದೆ ಒಂದು ವೆಜ್ ಬಿರಿಯಾನಿನ. ಹೌದು, ಸ್ಪೆಷಲಿ ಫಾರ್ ಬಿಗಿನರ್ಸ್ ಎಂತವರು ಕೂಡ ಈ ಬಿರಿಯಾನಿ ಟ್ರೈ ಮಾಡಬಹುದು. ತುಂಬಾನೇ ಈಸಿ ಆಗಿರುತ್ತೆ ಅಂಡ್ ಅಷ್ಟೇ ರುಚಿಯಾಗಿರುತ್ತೆ. ಈ ಸ್ಟೆಪ್ಸ್ ಎಲ್ಲ ಫಾಲೋ ಮಾಡಿದ್ರೆ ಇದೇ ತರ ಸೂಪರ್ ಪರ್ಫೆಕ್ಟ್ ಆಗಿ ಬಿರಿಯಾನಿ ಮಾಡ್ತಾರೆ ಅಂಡ್ ಫ್ಲಾಪ್ ಶೋ ಆಗಕ್ಕೆ ಚಾನ್ಸೇ ಇಲ್ಲ. ಮೊದ್ಲಿಗೆ ಒಂದು ಸಿಂಪಲ್ ಮಸಾಲೆಗೆ ಇಲ್ಲಿ ಸ್ಕ್ರೀನ್ ಮೇಲೆ ತೋರಿಸಿರುವಂತ ಇಂಗ್ರೀಡಿಯೆಂಟ್ಸ್ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಸ್ವಲ್ಪ ಎಣ್ಣೆ ಹಾಕಿದ್ರು ಸಾಕು. ಫ್ರೈ ಮಾಡ್ಕೊಂಡು ತಣ್ಣಗಾದ್ಮೇಲೆ ಫೈನ್ ಪೇಸ್ಟ್ ಮಾಡಿಟ್ಕೋಬೇಕು. ಒಗ್ಗರಣೆಗೆ ಒಂದು ಪಾತ್ರೆನಲ್ಲಿ ಆಸ್ ಯೂಶುವಲ್ ಎಣ್ಣೆ ತುಪ್ಪ ಹಾಕೋದಕ್ಕಿಂತ ಬದಲು ಎಣ್ಣೆ ಮತ್ತೆ ಬೆಣ್ಣೆ ಹಾಕಿ ಪಲಾವ್ ಮಸಾಲೆಗಳನ್ನೆಲ್ಲ ಹಾಕಿ ರುಬ್ಬಿರುವಂತ ಮಸಾಲೆನ ಡೈರೆಕ್ಟ್ ಆಗಿ ಹಾಕಿ ಚೆನ್ನಾಗಿ ಹುರ್ಕೋಬೇಕು. ನೆಕ್ಸ್ಟ್ ಇರೋ ಬರೋ ತರಕಾರಿಗಳನ್ನೆಲ್ಲ ಕಟ್ ಮಾಡಿ ಹಾಕೊಂಡು ಉಪ್ಪು ಹಾಕಿ ಬೇಯಿಸ್ಕೊಂಡು ಒಂದೆರಡು ನಿಮಿಷ ಲಿಡ್ ಕ್ಲೋಸ್ ಮಾಡಿಟ್ರು ಓಕೆ. ಚೆನ್ನಾಗಿ ಅದು ಮಸಾಲೆ ಜೊತೆ ಹೊಂದ್ಕೊಳೋ ತರ ಆಗ್ಬೇಕು. ನೆಕ್ಸ್ಟ್ ನಾನು 3 ಗ್ಲಾಸ್ ಬಿಸಿ ಬಿಸಿ ನೀರ್ ಹಾಕೋತಾ ಇದೀನಿ. 2 ಗ್ಲಾಸ್ ಅಕ್ಕಿಗೆ 3 ಗ್ಲಾಸ್ ನೀರ್ ಹಾಕಿದ್ರೆ ಪರ್ಫೆಕ್ಟ್ ಆಗಿರುತ್ತೆ. ನೀರ್ ಸ್ವಲ್ಪ ಕುದ್ಮೇಲೆ ಅಕ್ಕಿ ಮತ್ತೆ ಉಪ್ಪು, ಅರಿಶಿನ ಪುಡಿ, ಖಾರದ ಪುಡಿ ಹಾಕಿ ನೆನ್ಸಿಟ್ಟಿರೋಂತ ಟೋಫು ಕೂಡ ಹಾಕಿ ಮಿಕ್ಸ್ ಮಾಡಿ ಲೆಮನ್ ಜ್ಯೂಸ್ ಹಾಕಿ ಒಂದೆರಡು ನಿಮಿಷ ಲಿಡ್ ಕ್ಲೋಸ್ ಮಾಡಿಟ್ರೆ ಒಂದು 75% ಅಷ್ಟು ಕುಕ್ ಆಗುತ್ತೆ. ಇದಾದ್ಮೇಲೆ ಒಂದ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಮುಚ್ಚಿಟ್ಟು ಒಂದು ಹಳೆ ತವಾ ಮೇಲೆ ಫುಲ್ ಸ್ಲೋ ಫ್ಲೇಮ್ ನಲ್ಲಿ ಒಂದು 15 ನಿಮಿಷ ದಮ್ ಕೊಟ್ರೆ ಸಕ್ಕದಾಗಿರುವಂತ ರೆಸ್ಟೋರೆಂಟ್ ಸ್ಟೈಲ್ ವೆಜ್ ಬಿರಿಯಾನಿ ತಯಾರಾಗುತ್ತೆ.